ತೋಟಗಾರಿಕೆ ಬೆಳೆಗಳು, ತೆಂಗು, ಆಮೇಲೆ ಈ ತರದಕ್ಕೆ ಹಾರ್ಟಿಕಲ್ಚರ್ ಕ್ರಾಪ್ ಅಂತ ಕರೀತಾರೆ. ಸೊ ಅದಕ್ಕೆಲ್ಲ ನಾವೇನ್ ಮಾಡ್ತೀವಿ, ಅಲ್ಲಿ ತರಬೇತಿ ಕೊಡ್ತೀವಿ. 10 ದಿನ, 20 ದಿನ, 30 ದಿನಗಳ ಕಾಲ ತರಬೇತಿಯನ್ನು ಕೊಟ್ಟು, ತರಬೇತಿ ಅವಧಿಯಲ್ಲಿ ಅವರಿಗೆ ಟೋಟಲಿ ಊಟ, ವಸತಿ ಎಲ್ಲ ಸರ್ಟಿಫಿಕೇಟ್ ಕೊಡ್ತೀವಿ. ನಾವು ನಮ್ಮಲ್ಲಿ ತರಬೇತಿ ಆಗಿದ್ರ ಕುರಿತು ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಸರ್ಟಿಫಿಕೇಟ್ ತಗೊಂಡು ಅವರು ಸ್ವಂತ ಉದ್ಯೋಗ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲವು ಗೌರ್ಮೆಂಟ್ ಸ್ಕೀಮ್ಗಳಲ್ಲೂ ಕೂಡ ಲಾಭವನ್ನು ತಗೋಬಹುದು. ಆಮೇಲೆ ಕೇಂದ್ರ ಇರ್ತೀವಲ್ಲ, ಅವರು ತರಬೇತಿ ತೆಗೆದುಕೊಂಡಿರ್ತಕ್ಕಂಥವ್ರು ಅವರು ಬ್ಯಾಂಕ್ಗಳಿಂದ, ಅವ್ರ ಅಕೌಂಟ್ ಇರ್ತಕ್ಕಂಥ ಬ್ಯಾಂಕ್ಗಳಿಂದ ಸಾಲವನ್ನು ತೆಗೆದುಕೊಂಡು ಅವ್ರ ಉದ್ಯೋಗಕ್ಕೆ ಇನ್ವೆಸ್ಟ್ ಮಾಡ್ಕೋಬಹುದು. ಉದಾಹರಣೆಗೆ ನಾವು ಫೋಟೋಗ್ರಾಫಿ, ವಿಡಿಯೋಗ್ರಾಫಿ ಟ್ರೈನಿಂಗ್ ಪಡ್ಬೇಕು ಇಟ್ಕೊಳ್ಳಿ. ಅವನ ಹತ್ರ ಕ್ಯಾಮ್ರಾ ಇಲ್ಲ, ಮೊಬೈಲ್ ಅಲ್ಲೇ ಯೂಸ್ ಮಾಡ್ತಾ ಇದ್ದ. ಆಮೇಲೆ ಒಂದು ಸಣ್ಣ ಕ್ಯಾಮ್ರಾ ತಗೋಬೇಕು ಅಂತ ಅನಿಸ್ತು, ಆದ್ರೆ ಬ್ಯಾಂಕ್ ಲೋನ್ ಬೇಕು. ಅದಕ್ಕೋಸ್ಕರ ಬ್ಯಾಂಕಿಗೆ ಹೋಗಿ ಈ ತರ ಪ್ರಾರಂಭ ಮಾಡ್ಕೊತೀನಿ ಅಂತೆಲ್ಲ ಹೇಳಿ ಅಲ್ಲಿ ಒಂದು 50,000 ಉದ್ಯೋಗ ಸ್ಟಾರ್ಟ್ ಮಾಡ್ತಾರೆ. ಈ ತರ ಅನೇಕ ಜನಗಳು ನಮ್ಮಲ್ಲಿ ಸಣ್ಣ ಸಣ್ಣ ತರಬೇತಿಗಳು 20 ದಿನ 30 ದಿನ ತರಬೇತಿಗೋಸ್ಕರ ಬರ್ತಾರೆ. 1 ತಿಂಗಳ ಮನೆ ಬಿಟ್ಟು ಬರ್ತಾರೆ. ಆಮೇಲೆ ಮನೆಯನ್ನ ಕಟ್ಕೋತಾರೆ ಅವ್ರ ದುಡಿಮೆಯಿಂದಾನೆ. ಯಾರಿಗೆ ಮನೆ ಇರುದಿಲ್ಲ, ಅನೇಕ ಜನಗಳಿಗೆ ಮನೆ ಇರಲ್ಲ, ಅಥವಾ ಒಳ್ಳೆ ಮನೆ, ಕಚ್ಚಾ ಮನೆ ಇರುತ್ತೆ, ಅಥವಾ ಸ್ಟಾರ್ಟ್ ಮಾಡಿದ್ರೆ ಕಸ್ಟಮರ್ ಬರ್ತಾ ಇದ್ದಾರೆ. ಆದ್ರೆ ಕಾಂಪಿಟೇಷನ್ ಇದೆ, ಪಕ್ಕದಲ್ಲಿ ಮತ್ತೊಬ್ರು ಯಾರೋ ಟೈಲರ್ ಇದ್ದಾರೆ.